ರುಕ್ಮಿಣಿ ಭೀಷ್ಮಕರಾಜ ತನಯೇ ಎನ್ಮನೋ ಬಾರಿಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ಬಾರಿಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ನುಡಿಸಿದೆ ಕೊಳಲು ವಿರಹದ ಗೀತೆಯ 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 ಪಲ್ಲವಿಯೊಂದಿಗೆ ಹಾಡಿರಲು ಹಾಡಿರಲು ಪಲ್ಲವಿಯೊಂದಿಗೆ ಹಾಡಿರಲು ಹಾಡಿರಲು ಬಾರಿಣಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು ವಿಕಸಿತ ಸುಮಗಳ ಸುಮಕೋಮಲೆ ವಿಕಸಿತ ಸುಮಗಳ ಸುಮಕೋಮಲೆ ಆನಂದದ ನೆನಪು ಮೂಡಿರಲು ಭಾರತ ಸಮರ ರುಕ್ಮಿಣಿ ಭಾರತ ಸಮರ ಒದಗಿ ಬಂದಿದೆ ಎಂದು 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 ಹರು ಹರು ನಾನೆಂದು ಧಾವಿಸಿ ಬಂದೆನು ಹರು ಹರು ನಾನೆಂದು ಧಾವಿಸಿ ಬಂದೆನು ಬಾರಿಣಿ ಬಾರಿಣಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಹೃದಯವು ನಿನ್ನೆಡೆ ಧಾವಿಸಿತು. ದೇವ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿದಾಡುವುದೆಂದು? ಬೇರೆ ಉಪಾಯವಿಲ್ಲ ಪ್ರೇಯಸಿ. ಯುದ್ಧವು ಇಂದು ಅವಶ್ಯಕ. ಆದರೆ ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆಯದ ಅಚಿಂತ್ಯ ಅತ್ಯಾಕಾಂಡ. ಒಂದು ಕಡೆ ಕೌರವರ ಅಕ್ಷೋಹಿಣಿ ಸೈನ್ಯದಲ್ಲ, ಭೀಷ್ಮ, ದ್ರೋಣ, ಕರ್ಣ, ಕೃಪವರ್ಮ ಮುಂತಾದವರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಲ್ಲ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟೊಂದು ಜನರು ಜೀವಂತವಾಗಿ ಉಳಿಯುವರು. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ?
ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುನಃತನ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವು ಇಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯಿಂದ ಮಾನನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆನು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರತ್ವ ದರ್ಪದಿಂದ ಸುಚರಿತವನ್ನಾಗಿ ಮಾಡಿ ಒಂದು ಬೀಜವನ್ನು ನಡೆಯುವೆನು. ಅದು ಅಂಕುರಿಸಿ ಮಡವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪರಮಾತ್ಮ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಭ್ರಮೆ ಆನಂದವೇ ಹಲೋಕ, ಭ್ರಮೆ ಆನಂದವೇ ಹಲೋಕ, ಮದಿಸಿದ ಜನರ ತುಳಿಯುವೆ ಬೋರಕ, ಮದಿಸಿದ ಜನರ ತುಳಿಯುವೆ ಬೋರಕ, ಈ ಪರಿಭಯವೇ ಗುಣವತಿ ಕಾಂತೆ, ಪರಿಭಯವೇ ಗುಣವತಿ ಕಾಂತೆ, ಕಲಿಸಿದ ಸುಡುವೆ ಮರುಗುವುದೇಕೆ, ಕಲಿಸಿದ ಸುಡುವೆ ಮರುಗುವುದೇಕೆ, ಭ್ರಮೆ ಆನಂದವೇ ಅಲೋಕ. ಆಸೆಯು ಕವಿತ ಭೂಷಿತ ಕೌರವ, ಆಸೆಯು ಕವಿತ ಭೂಷಿತ ಕೌರವ, ವೇಷದಿ ಸಮರಗೆ ರಕ್ತವ ಹರಿಸಿ, ವೇಷದಿ ಸಮರಗೆ ರಕ್ತವ ಹರಿಸಿ, ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರ, ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರ, ಪಾಂಡವ ವಿಜಯ ಪಾಂಡವ ವಿಜಯ ಕುರುಪತಿ ಪತನ, ಪಾಂಡವ ವಿಜಯ ಕುರುಪತಿ ಪತನ, ಅಂದಿಗೆ ಧರ್ಮದ ಉದಯಾರಂಭ, ಅಂದಿಗೆ ಧರ್ಮದ ಉದಯಾರಂಭ, ಪ್ರಿಯ ಸಖಿ ರುಕ್ಮಿಣಿ ಚಿಂತಿಸಲೇಗೆ, ಪ್ರಿಯ ಸಖಿ ರುಕ್ಮಿಣಿ ಚಿಂತಿಸಲೇಗೆ, ಪ್ರಿಯ ಸಖಿ ರುಕ್ಮಿಣಿ ಚಿಂತಿಸಲೇಗೆ, ಭ್ರಮೆ ಆನಂದವೇ ಹಲೋಕ, ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತು ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೆ ಈಗ ಅಂಥ ಅವಸ್ಥೆಯೂ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮರ್ತರಾದ ಕ್ಷತ್ರಿಯ ನರನಡಿಗಳಲ್ಲಿ ರಕ್ತಾಧಿಕವು ಹೆಚ್ಚಾಗಿ ಅಧರ್ಮದ ರೋಗವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷದಿಂದ ಸಂಪೂರ್ಣವಾಗಿ ನಾಶತಪಡಿಸದ ಹೊರತು ಧರ್ಮ ಸಂಸ್ಥಾಪನೆಯೂ ಆಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ
ರುಕ್ಮಿಣಿ, ಈ ಸಾರಿ ನಾ ಏರಿ ಕುಳಿತುಕೊಳ್ಳುವ ಪಾರ್ಥನ ರಥವೇ ಈ ಯುಗದ ಧರ್ಮರಥ. ಅದನ್ನು ಭದ್ರಮುಷ್ಟಿಯಿಂದ ಎಳೆದೋಡಿಸುವ ಪಂಚ ಅಶ್ವಗಳೇ ಕರ್ಮನಾಶದ ಪಂಚಪಾಂಡವರು. ಅವುಗಳ ಹೆಗಳನ್ನು ಅನುಸರಿಸಿ ನನ್ನ ವರದಸ್ಥ ಸೇರುವ 2 ಕಡಿವಾಣಗಳೇ ಧರ್ಮ ಕರ್ಮ. ಆದ್ದರಿಂದ ನಿನ್ನ ಮಾತಿನಂತೆಯೇ ಈ ದಿನವೇ ನನ್ನ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕಡೆಯ ಪ್ರಯತ್ನವೂ ಸಹ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದೇನು?
ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಕೊಡಲಿಲ್ಲ ರಾಜವನ ಕೊಡಲಿಲ್ಲ ಭೂಮಿಯನ್ನು ಕೊಡಲಿಲ್ಲ ರಾಜವನು ಕೊಡಲಿಲ್ಲ ಭೂಮಿಯನ್ನು ವನವಾಸವನ್ನು ಮಾಡಿ ನೊಂದೇವು ದೇವಾ 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 ಪರಮಾತ್ಮ ಹನ್ನೆರಡು ವರುಷವು ವನವಾಸವನ್ನು ಮಾಡಿ ಹನ್ನೆರಡು ವರುಷವು ವನವಾಸವನ್ನು ಮಾಡಿ ಹೊಲನೊಂದು ಬಳಲಿದೆವು ಬಹು ಕಷ್ಟದಿಂದಲೇ ಬಹುನೊಂದು ಬಳಲಿದೆವು ಬಹು ಕಷ್ಟದಿಂದಲೇ ಕೊಡಲಿಲ್ಲ ರಾಜವನು ಕೊಡಲಿಲ್ಲ ಭೂಮಿಯನ್ನು ವನವಾಸವನ್ನು ಮಾಡಿ ನೊಂದೇವು ದೇವಾ 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 ನಾವುಗಳು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ನಿರಾಸವಾಗಿ ಕಳೆದಾಯಿತು. ಇನ್ನು ಆ ಕೌರವನು ನಮಗೂ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧ ಮುಖದಿಂದ ತೆಗೆದುಕೊಳ್ಳಿ ಎಂದು ಹೇಳಿ ಕಳಿಸಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದಿದ್ದಾಯಿತು. ಇನ್ನು ಪರಮಾತ್ಮನು ಬಾರಲೇ ಇಲ್ಲವಲ್ಲ. ಪರಮಾತ್ಮನಿಗೆ ನಿನಗೆ ಮಂಗಳವಾಗಲಿ. ನನ್ನನ್ನು ಕರೆಸಿದ ಕಾರಣವೇನು? ಪರಮಾತ್ಮ, ಕರ್ಮದ ಹಾದಿಗೆ ಕರ್ಮವೇ ಕಾಡಲೋಳು ನಿಂತಿದೆ ನೋಡಲು ಕಾಲಿಡಲಾರೆ. ಪರಮಾತ್ಮ, ಕರ್ಮದ ಹಾದಿಗೆ ಕರ್ಮವೇ ಕಾಡಲೋಳು ನಿಂತಿದೆ ನೋಡಲು ಕಾಲಿಡಲಾರೆ. ಜನನವು ಎಲ್ಲೋ ಮರಣವು ಎಲ್ಲೋ ಗಳಿಸಿದ ರಾಜ
ಸಂಕಲ್ಪ ದೊರೆ ಕಲಹದ ಹಾದಿಯ ಸಂಕಲ್ಪ ದೊರೆಯೇ ಮಾನವ ನಾನು ತಿಳಿಯಲಾರೆ ಮಾನವ ನಾನು ತಿಳಿಯಲಾರೆ ಕರ್ಮದ ಹಾದಿಗೆ ಕರ್ಮವೇ ಕಡಲೊಳು ನಿಂತಿದೆ ನೋಡಲು ಕಲಿಡಲಾರೆ ಕೃಷ್ಣ 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 ದೇವಾ ಕೃಷ್ಣ ಪರಮಾತ್ಮ ಈ ಭೂಮಿಗೋಸ್ಕರ ಯುದ್ಧ ಮಾಡಿ ಪ್ರಜಾಕೋಟಿ ನೆಂಟರಿಷ್ಟರನ್ನು ಕಳೆದುಕೊಂಡರೆ ಪ್ರಯೋಜನವೇನು? ನಾವು ಕೌರವರು ಒಂದೇ ಹೊರತು ಬೇರೆಯಲ್ಲ. ಆದ್ದರಿಂದ ಉಭಯರು ಸಮವಾಗುವಂತೆ ನೀವೇ ನಮ್ಮ ಕಡೆ ಸಂಧಾನಿಯಾಗಿ ಆ ಕೌರವನ ಬಳಿಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳು ಪರಮಾತ್ಮ. ಧರ್ಮಪುತ್ರ, ನಿನ್ನ ಮಾತಿನಂತೆಯೇ ದುರ್ಯೋಧನ ಬಳಿಗೆ ಹೋಗಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವೆನು. ಅದಕ್ಕೆ ಅವನು ಒಪ್ಪದೆ ಹೋದರೆ? ಪರಮಾತ್ಮ, ಅದಕ್ಕೆ ಅವನು ಒಪ್ಪದಿದ್ದರೆ ನಮ್ಮ ಈವರೆಗೆ 5 ಗ್ರಾಮಗಳನ್ನು ಕೇಳು ಪರಮಾತ್ಮ. ಅದಕ್ಕೂ ಅವನು ಸಮ್ಮತಿಸದಿದ್ದರೆ? ಪರಮಾತ್ಮ, ಅದಕ್ಕೂ ಅವನು ಸಮ್ಮತಿಸದಿದ್ದರೆ ನನ್ನ ತಮ್ಮ ಭೀಮಸೇನ ಬಹಳ ಹೊರಟ, ಅವನಿಗಾದರೂ ಒಂದು ಊರನ್ನು ಕೇಳು ಪರಮಾತ್ಮ. ಅದಕ್ಕೂ ಅವನು ಗಮನಿಸದೆ ಹೋದರೆ ಏನು ಮಾಡುವುದು? ಅದಕ್ಕೂ ಅವನು ಒಪ್ಪದಿದ್ದರೆ ಸಮರವಲ್ಲನಯ್ಯ ಸಿರಿ ಸಂಪದಿಗಾಸಗಾಗಿ ಮುರಹರಿ ಮಹಿಮನಾಗಿ ಪಾಪದವರ ಎದರಿಸನಯ್ಯ ಸಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಮಿಂದು ಅಪವಿತ್ರ ಭೂಮಾತೆಗೆ ಪವಿತ್ರಗೊಳಿಸಲೆಂತೋ ಮುಂದೆ ಘೋರವ ಹತ್ಯೆಯ ಗೈದು ಸಹಿಪೆನೆ ದಿಟದಿ ತೆರಳು ಸಂದಿಗೆ ಆಪದ್ಬಾಂಧವನೇ ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಪರಮಾತ್ಮ, ಅದಕ್ಕೂ ಅವನು ಒಪ್ಪದಿದ್ದರೆ ತಮ್ಮ ಚಿತ್ತವಿದ್ದಂತೆ ಕಾಳಗ ಕೈಬೋದು ಅಸಮ್ಮತವೇ ನನಗೆ ಪರಮಾತ್ಮ. ಧರ್ಮಪುತ್ರ, ಕಾಳಗ ಕೈಬೋದು ಅಸಮ್ಮತವೇ ನನಗೆ ಚಾಲಿಸಬೇಡೆನ್ನ ಬೇಡುವೆ ದೇವಾ. ಚಾಲಿಸಬೇಡೆನ್ನ ಬೇಡುವೆ ದೇವ ಕದನವು ಬೇಡವು ಕೇಳ್ತಯಾನಿದೆ ಕದನವು ಬೇಡವು ಕೇಳ್. ಧರ್ಮಪುತ್ರ, ಸಂಧಿಯಿಂದಲೇ ಪಡೆಯುವ ರಾಜವ ಕೃಷ್ಣ 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 ಪರಮಾತ್ಮ, ಸಂಧಿಯಿಂದಲೇ ಪಡೆಯುವ ರಾಜವ ಸಂಧಿಯಿಂದಲೇ
ಪಡೆಯುವ ರಾಜವ ಶಾಂತದಿ ಬಾಳುವ ಮಾರ್ಗವ ತೋರೋ. ಶಾಂತದಿ ಬಾಳುವ ಮಾರ್ಗವ ತೋರು. ಕದನವು ಬೇಡವುಕೆ ದಯಾನಿದೆ, ಕದನವು ಬೇಡವುಕೆ ಕೃಷ್ಣ 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 ಕೃಷ್ಣ. ಪರಮಾತ್ಮ ಅದಕ್ಕೂ ಅವನು ಒಪ್ಪದಿದ್ದರೆ ತಮ್ಮ ಚಿತ್ತವಿದ್ದಂತೆ ಮಾಡಿ. ಆದರೆ ಕುರುಪಾಂಡವರು ಕೂಡಿ ಬಾಳುವ ಸಂಕಲ್ಪವನ್ನು ಕಲಿಸಿಕೊಂಡು ಬರುವೆಂದು ನಂಬಿರುವೆನು. ಚಿಂತೆಯ ಬಿಡು ಬಿಡು ಕುಂತಿ ಕುಮಾರ ಸಂತಸ ಬದುಕೆ. ಚಿಂತೆಯ ಬಿಡು ಬಿಡು ಕುಂತಿ ಕುಮಾರ ಸಂತಸ ಬದುಕೆ. ಹರುಷದಿ ಹೋಗಿನ ಸಂಧಿಯ ಗೈಯುವೆ. ಪರಮಾತ್ಮ ಹರುಷದಿ ಹೋಗಿನ ಸಂಧಿಯ ಗೈಯುವೆ. ಮರುಗುವುದೇದಕ್ಕೆ ಪರಿ ಪರಿ ಬಿಡದಲಿ. ಮರುಗುವುದೇದಕ್ಕೆ ಪರಿ ಪರಿ ಬಿಡದಲಿ. ಚಿಂತೆಯ ಬಿಡು ಬಿಡು ಕುಂತಿ ಕುಮಾರ ಸಂತಸ ಬದುಕೆ. ಸಂತಸ ಬದುಕೆ. ಸಂತಸ ಬದುಕೆ. ಧರ್ಮಪುತ್ರ, ಪರಮಾತ್ಮ. ನಿನ್ನ ಮಾತಿನಂತೆಯೇ ಆ ದುರ್ಯೋಧನ ಬಳಿಗೆ ಹೋಗಿ ಅರ್ಧ ರಾಜ್ಯವನ್ನು ಕೇಳುವೆನು. ಅನಂತರ ದೈವ ಇಚ್ಛೆ ನಾನಿನ್ನು ಹೋಗಿ ಬರುವೆನು. ಆಗಬಹುದು ಪರಮಾತ್ಮ. ದೇವಾ ದೀನ ಬಾಂಧವ ಅಸಹಾಯಳಾದೆನ ಕಾಯುವ ದೇವಾ ದೀನ ಬಾಂಧವ ಅಸಹಾಯಳಾದೆನ ಕಾಯುವ ದೇವಾ. ಪರಮಾತ್ಮ ಕುರು ಪಾಂಡವರ ವೈಭವ ಸಭೆಯಲಿ, ಕುರು ಪಾಂಡವರ ಗರ್ವವ ಸಭೆಯಲಿ ನನ್ನ ಪತಿಗಳು ಮರೆತಿಹರಯ್ಯ. ಮಾಡಿದ ಪ್ರತಿಯನ್ನು ಮರೆತಿಹರಯ್ಯ. ಕೌರವರೆದುರಲಿ ಮಾನ ಸಂರಕ್ಷಣೆ. ಕೌರವರೆದುರಲಿ ಮಾನ ಸಂರಕ್ಷಣೆ ಕರುಣಿಸಿ ಕಾಪಾಡೆಯ ದೇವಾ. ದೀನ ಬಾಂಧವ ಅಸಹಾಯಳಾದೆನ ಕಾಯುವ ದೇವಾ. ಗೋವಿಂದ ಗೋಪೀತನಯ ಅನಾಥ ರಕ್ಷಕ ಕಾಯೋ ಹರಿ. ಸಹೋದರಿ, ವಾಸುದೇವ, ನನ್ನನ್ನು ಸ್ಮರಿಸಿದ ಕಾರಣವೇನು ತಂಗಿ? ಅಣ್ಣ, ನಿನಗೆ ಗೊತ್ತಿಲ್ಲದ ವಿಚಾರವು ಯಾವುದಿರುವುದು? ಅಂದು ಕೌರವರ ಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆಯನ್ನು ಮಾಡಿದವನು ನೀನಲ್ಲವೇ? ನನ್ನ ಪತಿಗಳಾದರೂ ಕೊಟ್ಟ ವಚನವನ್ನು ಮರೆತು ಹಾಗೇ ಇರುವರು.
ವಾಸುದೇವ, ಈ ಸಮಯದಲ್ಲಿ ನಿನ್ನ ಹೊರತು ನನಗೆ ಬೇರೆ ಗತಿಯ ಪರಮಾತ್ಮ. ತಂಗಿ, ನಿನ್ನ ಪತಿಗಳೇ ಯುದ್ಧ ವಿಮುಖರಾಗಿರಲಿ ನಾನು ಮಾಡುವುದಾದರೂ ಏನು ತಂಗಿ? ಧರ್ಮ ಪುತ್ರನಾದರೂ ಧರ್ಮವನ್ನು ಹಿಡಿದು ಶಾಂತಿ ರೀತಿಯಿಂದ ಇರುವನು. ಇನ್ನು ಭೀಮಾರ್ಜುನರು ಅಣ್ಣನ ಮಾತಿಗೆ ಒಳಪಟ್ಟು ಸುಮ್ಮನಿರುವರು. ಈಗಿರುವ ಸಂದರ್ಭದಲ್ಲಿ ನಾನು ಏನು ಮಾಡಲಿ ತಂಗಿ? ಅಣ್ಣ, ನೀನು ಇಚ್ಛೆ ಪಟ್ಟರೆ ಎಲ್ಲವೂ ಆಗುವುದು. ಯಾವುದೇ ಕಾರಣಕ್ಕೂ ಸಂಧಿಯು ಮಾತ್ರ ನಡೆಯಕೂಡದು. ವಾಸುದೇವ, ಅದೇನೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದು ಪರಮಾತ್ಮ. ಸೋದರಿ, ನಿನ್ನ ಮನೋಭಿಪ್ರಾಯವಾದರೂ ಏನು ತಂಗಿ? ಬಿಡು ಬಿಡು ಚಿಂತೆಯನ್ನು ಸಹೋದರಿ, ಬಿಡು ಬಿಡು ಚಿಂತೆಯನ್ನು, ದವರ ಮನದಲ್ಲಿ ನಾನಿರುವೆ ತಂಗಿ. ಅವರ ಮನದಲ್ಲಿ ನಾನಿರುವೆ ತಂಗಿ, ಬಿಡು ಬಿಡು ಚಿಂತೆಯನ್ನು ಸಹೋದರಿ, ಬಿಡು ಬಿಡು ಚಿಂತೆಯನ್ನು ತಂಗಿ. ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ವಾಸುದೇವ, ಹೌದು ತಂಗಿ. ಸಭೆಯಲ್ಲಿ ಮಾಡಿದ ಅಪಮಾನಕ್ಕೆ ಬಲಿ ಕೊಡುವೆ ಕೌರವನ ರಣರಂಗಕ್ಕೆ. ಇನ್ನೇನು ಭಯವಿಲ್ಲ ಶಶಿವಂಶಕ್ಕೆ, ಉಳಿಗಾಲವಿನ್ನೆಲ್ಲ ಗುರುವಂಶಕ್ಕೆ. ಬಿಡು ಚಿಂತೆಯನ್ನು ಸಹೋದರಿ, ಬಿಡು ಬಿಡು ಚಿಂತೆಯನ್ನು, ಬಿಡು ಬಿಡು ಚಿಂತೆಯನ್ನು, ಬಿಡು ಚಿಂತೆಯನ್ನು. ಸೋದರಿ, ನಿನ್ನ ಮಾತಿನಂತೆಯೇ ಹಸ್ತಿನಾವತಿಗೆ ಹೋಗಿ ದುರ್ಯೋಧನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳ ಮನಸ್ಸನ್ನು ಸರಿಪಡಿಸುವ ಜವಾಬ್ದಾರಿಯು ನಿನ್ನದು. ವಾಸುದೇವ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿದ್ದೇನೆ. ನಿನ್ನ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ. ಹಾಗಾದರೆ ಭೀಮಾರ್ಜುನರು ವೀರವೇಷದಿಂದ ಇತ್ತಲೇ ಬರುತ್ತಿರುವರು. ಅವರ ಮನಸ್ಸನ್ನು ಸರಿಪಡಿಸುವುದು ನಾನು ಹೊರೆಯಾಗುವೆನು. ಪಾಂಚಾಲಿ, ಇವಳೇಕೆ ಚಿಂತಾಮಗ್ನದಿಂದಿರುವಳಲ್ಲ? ಕಾಂತ ಶಾಂತ ವರದೀನಳಾಗಿ ವರಪತ್ನಿಯಾಗಿ ಮರುಗುವುದೇಕೆ? ಕಾಂತ ಶಾಂತ ವರದೀನಳಾಗಿ ವರಪತ್ನಿಯಾಗಿ ಮರುಗುವುದೇಕೆ? ಪಾಂಡವಪುತ್ರರ ಪತಿಯಾಗಿ ನೀನು, ಪಾಂಡವಪುತ್ರರ ಪತಿಯಾಗಿ ನೀನು ಚಂಡದಿಂದ ಕಡಿದೋಗಬೇಕೆ ಕಡಮೌನಬೇಕೆ ಕೋಮಲಾಗಿ. ಕಾಂತ ಶಾಂತ ವರದೀನಳಾಗಿ ವರಪತ್ನಿಯಾಗಿ ಮರುಗುವೇಕೆಲೆ 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 ಮರುಗುವೆಯೇಕೆಲೆ ಮಾನಿನೆ ಮಣಿಯಲೆ ಮರುಗುವೆಯೇಕೆಲೆ ಮರುಗುವೆಯೇಕೆಲೆ ಮಾನಿನೆ ಮಣಿಯಲೆ ಮರುಗುವೆಯೇಕೆಲೆ ಕರುಣೆ ನಿನ್ನನು ನಾವು ಪರಗಿಸುತ್ತೀಯೆ ಎಂದು
ದುರದೋಳ್ಕರ್ಣನ ಶಿರವನ್ನು ಕಡಿಯುತ್ತೆ ದುರದೋಳ್ಕರ್ಣನ ಶಿರವನ್ನು ಕಡಿಯುತ್ತೆ ಮಾಡಿದ ಶಪಥವ ಮರೆಯುವೆನೇನ ಮಾಡಿದ ಶಪಥವ ಮರೆಯುವೆನೇನ ಮರುಗುವೆಯೇಕೆಲೆ ಮಾನಿನಿ ಮಣಿಯಲೆ ಮರುಗುವೆಯೇಕೆಲೆ ನಾವು ಮಾಡುವುದೇನು? ಅಗ್ರಜನಿಗೆ ವಿರೋಧವನ್ನು ಆಚರಿಸಬಹುದೇ? ಒಂದು ವೇಳೆ ಅಣ್ಣನ ಮಾತನ್ನು ಮೀರಿ ನಡೆದರೆ ಧರ್ಮಪುತ್ರನು ಜೀವದಿಂದ ಉಳಿಯುವುದೇ? ನೀನೇ ಹೇಳು. ಇರಲಿ, ನೀವು ನಿಮ್ಮ ಅಣ್ಣನ ಮಾತನ್ನೇ ಕೇಳಿಕೊಂಡಿರಿ. ಪ್ರಾಣೇಶ್ವರ, ವನವಾಸವಾಯಿತು, ಪರರ ಸೇವೆಯೂ ಆಯಿತು, ನನ್ನ ಕಷ್ಟಗಳೆಲ್ಲವೂ ತೀರಿತು ಎನ್ನುವಷ್ಟರಲ್ಲಿ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನ. ಇನ್ನು ಎಲ್ಲಿಯವರೆಗೆ ನನಗೆ ನೋವನ್ನು ಕೊಡುತ್ತಿರುವಿರಿ ನೀವು? ಏಯ್, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನಗೆ ಒದಗಿದ ವಿಪತ್ತು ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವನು ಯಾರು? ಈ ಭೀಮನಲ್ಲವೇ? ನೆರೆದ ಮಹಾಸಭೆಯಲ್ಲಿ ಅಗ್ರಜನ ಮನಸ್ಸಿಗೆ ವಿರೋಧವನ್ನು ಆಚರಿಸಬಾರದನ್ನು ನೆಪ ಮಾತ್ರಕ್ಕೆ ಒಪ್ಪಿಕೊಂಡಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಹಿಂದೆ ನಿನ್ನ ವಸ್ತ್ರಾಭರಣ ಕಾಲದಲ್ಲಿ ಆ ದುರ್ಯೋಧನ ತಡೆಯನ್ನು ಮುರಿಯುವುದಾಗಿ ಆ ದುರುಳ ದುಶ್ವಾಸನ ವಕ್ಷಾಸ್ತ್ರವನ್ನು ಬಗೆಯುವುದಾಗಿ ಪ್ರತಿಜ್ಞೆ ಮಾಡಿಲ್ಲವೇ? ಈಗಲೂ ಕೇಳು, ಸಾರಿ ಸಾರಿ ಅದೇ ಮಾತನ್ನೇ ಹೇಳಿವೆನು. ಗುರುಗಳು ಚಲವೈರಿಗಳ ಜಗಬಡಿದು ಗುರುಕುಲವನ್ನು ನಾಶಗೈವೆ. ಕಡುಗಲಿ ವೀರ ಭೀಮನ ಕಡುಗಲಿ ವೀರ ಭೀಮನ ಸಮಬಲ್ಲವರು ಯಾರಿಹರೇ? ಪಾಂಚಾಲಿ ಆ ಮದಾಂಧರನ್ನು ಸೀಳಿದಂತಗೈವೆ. ಆ ಮದಾಂಧರನ್ನು ಸೇಳಿದಂತಗೈವೆ. ಆ ಮದಾಂಧರನ್ನು ಗಡುಕನ್ನುಗೈದು ಅದಮನ ಬಿಡಿದು ಗಡುಕನ್ನುಗೈದು ಅದಮನ ಬಿಡಿದು ತಲೆಗಳ ಒಡೆದು ಸೋಂದವಲ್ಲೇ ತಲೆಗಳ ಒಡೆದು ಸೋಂದ್ಯವಲ್ಲೇ ತಲೆಗಳ ಒಡೆದು ಸೋಂದ್ಯವಲ್ಲೇ. ಆ ಮದಾಂಧರನ್ನು ಸೇಳಿದಂತಗೈವೆ. ಆ ಮದಾಂಧರನ್ನು ದೇವಿ ಸಪ್ತ ದೀಪಗಳ ಪ್ರವೃತ್ತವಾದರು, ಈ ಭೂಮಿ ತಲೆ ಕೆಳಗಾದರು, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬದ್ಧವಾದರು, ಗಗನವೇ ಜಾರಿ ಈ ಭೂಮಿಗಳಿದರು. ಈ ಭೀಮನ ಮಾಡಿದ ಪ್ರತಿಜ್ಞೆಯು ಎಂದಿಗೂ ಬಿಡತಕ್ಕವನಲ್ಲ. ಹಾಗೂ ಒಂದು ವೇಳೆ ನನ್ನ ಸಹೋದರರು ನನ್ನ ಮಾತನ್ನು ಅನುಮೋದಿಸದೆ ಹೋದರೆ ನಾನು ಓರ್ವನೇ ಬೇರೆಯಾಗಿ ಹೋಗಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕೌರವರನ್ನು ಕೆಳಕಿ ಈ ನಿನ್ನ ಭೀಕರವಾದ ಪ್ರತಿಜ್ಞೆ ಈಡೇರಿಸುವೆನು. ನಂತರ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಇಷ್ಟು ಮಾತ್ರಕ್ಕೆ ನೀನು ದುಃಖಿಸಿದೆಯಾ? ಧೈರ್ಯವಾಗಿರು. ಪ್ರಾಣೇಶ್ವರ, ಅರ್ಜುನ, ಅಗ್ರಜ ಭೀಮಸೇನ, ನೀನಾಡುವುದೇನು? ಮಾನವೇಂದ್ರನೇ ಅನುಮಾನವೇಕೆ ಮಾನವೇಂದ್ರನೇ ಆ ಧನವಾರಿಯೇ ನೆನೆ ಮನವೇ ಬೇಗ ಧನವಾರಿಯೇ ನೆನೆ ಮನವೇ ಬೇಗ ಸಾನುರಾಗದಿ ಸಜ್ಜನಾತ್ಮರಣ್ಯ ಸಾನುರಾಗದಿ ಸಜ್ಜನಾತ್ಮರಣ್ಯ ಮಾನವೇಂದ್ರನೇ ಹನುಮ
ಮಾನವೇಂದ್ರನೇ ಅನುಮಾನ ಬೇಕೆ ಮಾನವೇಂದ್ರನೇ ಅಗ್ರಜ ಭೀಮಸೇನ, ನಿನ್ನ ಕೋಪದ ಆವೇಶದಿಂದ ಧರ್ಮಪುತ್ರನಿಗೆ ವ್ಯಸನ ಉಂಟಾಗುವುದಿಲ್ಲವೇ? ಏನು ಹೇಳಿದೆ? ಅಗ್ರಜನಿಗೆ ವ್ಯಸನ ಉಂಟಾಗುವುದೇ? ಅಂತಹ ಗಂಡತನವು ಆತನಿಗಿದ್ದ ಪಕ್ಷದಲ್ಲಿ ನೆರೆದ ಸಭಾ ಮಧ್ಯದಲ್ಲಿ ಈ ಪಾಂಚಾಲೆಯ ತುರುವನ್ನು ಜಗ್ಗಿಸಿ ನಡೆದಾಗ ಆ ಪಾಪಿಯ ಗಂಟಲನ್ನು ಸೀಳಿ ರಕ್ತಪಾಲ ಮಾಡಬೇಕೆಂದು ಹೆದ್ದಿದ್ದನಲ್ಲವೇ? ಆಗ ನನ್ನನ್ನು ತಡೆದನು. ಧನಂಜಯ, ಶತ್ರು ಮಿತ್ರ ಭೇದ ಮಾನಗಳನ್ನರಿಯದ ಅಗ್ರಜನ ಗೊಡ್ಡು ಧರ್ಮದ ಕಟ್ಟಿನಲ್ಲಿ ಇನ್ನು ಮುಂದೆ ನಾನು ಬಾಳತಕ್ಕವನಲ್ಲ. ಸರ್ವ ಪ್ರಕಾರದಿಂದಲೂ ಕೌರವರ ಕುಲದ ಬೇರನ್ನೇ ಕಿತ್ತಿ ಎಸೆಯಲು ಸದಾ ಸಿದ್ಧನಾಗಿರುವೆನು. ಅರ್ಜುನ, ಹೋಗು, ಈ ಮಾತನ್ನು ಅಗ್ರಜನಿಗೆ ತಿಳಿಸು, ಹೋಗು. ಪ್ರಾಣೇಶ್ವರ, ಭೀಮಸೇನ, ನೀನು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡುವೆ ಎನ್ನುವುದರಲ್ಲಿ ನನಗೆ ಸ್ವಲ್ಪವೂ ಅನುಮಾನವಿಲ್ಲ. ಯಾಕೆಂದರೆ ನೀನೇ ಅಲ್ಲವೇ ವೀರನಿಗೆ ವೀರನು, ಶೂರನಿಗೆ ಶೂರನು, ವೀರಶಿಖಾಮಣಿ. ನಿನ್ನ ವಿಚಾರದಲ್ಲಿ ನನಗೆ ಯಾವ ರೀತಿಯ ಅನುಮಾನವೂ ಇಲ್ಲ. ಆದರೆ ವಿಚಾರದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ತಕತೈ ತಕತೈ ಎಂದು ನಾಟ್ಯವಾಡಿಸಿರುವ ಈ ಅರ್ಜುನನ ಮೇಲೆಯೇ ನನಗೆ ಅನುಮಾನ. ದೇವಿ, ಗಗನ ತಾರೆಗಳು ಭೂಮಿಗೆ ಜಾರಿದರು ಸರಿಯೇ, ಮೇಘಮಂಡಲ ಭೂಮಂಡಲ ಬಾಯಿ ಬಿಟ್ಟರು ಸರಿಯೇ, ಏಡಿ ಕರ್ಣನ ಶಿರವಂತರಿದು ಏಡಿ ಕರ್ಣನ ಶಿರವಂತರಿದು ಭೂಮಿಗೆ ಉರುಳುಪೆ ಬಿಡನೆ ರಮಣೀ ರಮಣೀ. ದೇವಿ, ನನ್ನ ಕ್ಷಾತ್ರ ತೇಜಸ್ಸಿನ ವಿಚಾರದಲ್ಲಿ ನನಗೆ ಸಂದೇಹ ಉಂಟಾಯಿತೆ. ನೆರೆದ ಮಹಾಸಭೆಯಲ್ಲಿ ಧರ್ಮಜನಿಗೆ ಅಪಮಾನವಾಗಬಾರದೆಂಬ ಒಂದು ಸಣ್ಣ ವಿಚಾರಕ್ಕೆ ನಾನು ಸುಮ್ಮನಿರುವೆನು. ಆ ಕುರುವಂಶಕ್ಕೆ ಕಾಡುಗಿಚ್ಚನೋಪಾದಿಯಲ್ಲಿ ಪರಿಣಿಸುವ ರೀತಿಯಲ್ಲಿ ನನ್ನ ಬಾಣದ ಹಸ್ತದ ತ್ರಾಣವನ್ನು ನೀನರಿಯೆಯ? ಅದು ಅಲ್ಲದೆ ನಿನ್ನನ್ನು ಬಿರುನುಡಿಗಳಿಂದ ನುಡಿದ ಆ ಕಣ್ಣನ ಶಿರವನ್ನು ಭೂಮಿಗೆ ಕೆಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನರಿಯೆಯ? ಈ ನಿಮ್ಮ ಒಣ ಪ್ರತಾಪವನ್ನು ನನ್ನ ಮುಂದೆ ತೋರಿಸಬೇಡಿ. ನಿಮ್ಮ ಅಗ್ರಜನ ಮಾತಿನಂತೆ, ನಿಮ್ಮ ಅಗ್ರಜನ ಮಾತನ್ನು ಮೀರದೆ ನೀವು ಯಾವುದೇ ವಿಚಾರದಲ್ಲಿಯೂ ಮುಂದೆ ಹೋಗುವುದಿಲ್ಲ. ನಿಮ್ಮ ಅಗ್ರಜನ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನು ಇಂದು ಸಂಧಿಗಾಗಿ ಕೌರವರ ಸಭೆಗೆ ಹೋಗುತ್ತಿರುವರು. ಅಮ್ಮನ ಕಾಣದ ಶ್ರೀಕೃಷ್ಣನು ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣನನ್ನು ತಡದ ಮಾತನಾಡಿಸೋಣ. ನಡೆ ಅರ್ಜುನ, ನಡೆ ಅಗ್ರಜ. ಪರಮಾತ್ಮ ಎಲ್ಲಿಗೆ ಹೊರಟಿರುವೆ? ಓಹೋ, ಭೀಮಾರ್ಜುನರು. ದೇವ, ಸಂಧ್ಯಾ ವಿಚಾರದಲ್ಲಿ ನಮ್ಮ ಕಡೆಯದಾದ ಅಭಿಪ್ರಾಯಗಳನ್ನು ತಿಳಿಸಿ ಹೋಗಲು ಬಂದಿರುವೆವು. ಬಾಲ್ಯದಿಂದಲೂ ಬಹುವಿಧವಾದ ಕ್ಲೇಶಗಳನ್ನುಂಟು ಮಾಡಿದ ಆ ಕೌರವರೊಡನೆ ಸಂಧಿ ಅನಾವಶ್ಯಕ ದೇವ. ಪರಮಾತ್ಮ, ನನಗೂ ಸಂಧ್ಯಾ ವಿಚಾರ ಒಪ್ಪದು. ಹಾಗಾದರೆ ನಿಮ್ಮ ಅಗ್ರಜನ ಎದುರಲ್ಲಿ ಏಕೆ ಒಪ್ಪಿಕೊಂಡಿರಿ? ವಾಸುದೇವ, ನೆರೆದ ಮಹಾಸಭೆಯಲ್ಲಿ ಅಗ್ರಜನ ಮನಸ್ಸಿಗೆ ವಿರೋಧವನ್ನು ಆಚರಿಸಬಾರದೆಂದು ನೆಪ ಮಾತ್ರಕ್ಕೆ ಒಪ್ಪಿಕೊಂಡರು ದೇವ. 13 ವರ್ಷಗಳಿಂದ ಹತ್ತಿ ಹೊಗೆ ಆಡುತ್ತಿರುವ ಈ ಭೀಮನ ಕ್ರೋಧಜ್ಞೆಯು ಆ ಕೌರವ ಕುಲದ ಬೇರನ್ನೇ ಕಿತ್ತೆಸೆಯಲು ಸದಾ ಸಿದ್ಧನಾಗಿರುವನು. ಇದು ನಿನ್ನ ಚಿತ್ತವಿದ್ದಂತೆ ಮಾಡುದೇವ. ಪರಮಾತ್ಮ, ಕೌರವ ಪಾಂಡವ ಸಮರವೇ ನಡೆಯುವುದು, ಕೌರವ ಪಾಂಡವ ಸಮರವೇ ನಡೆಯುವುದು, ಪ್ರಳಯದ ಕಾರ್ಗಿಚ್ಚು ಆರದು ಮುಂದೆ, ಪ್ರಳಯ
ನಡೆಯದ ಕಾರ್ಗಿಚ್ಚು ಆರದು ಮುಂದೆ ಕೌರವ ಪಾಂಡವ ಸಮರವೇ ನಡೆಯುವುದು. ಮುಗಿಲೆತ್ತ ಸಾರಿ ಬೋರ್ ಕರೆದು ಪ್ರಳಯ ಆಕಾಶದರೆಗೆ ಉರುಳಿ. ಪರಮಾತ್ಮ ಮುಗಿಲೆತ್ತ ಸಾರಿ ಬೋರ್ ಕರೆದು ಪ್ರಳಯ ಆಕಾಶದರೆಗೆ ಉರುಳಿ. ಕುರುಕುಲ ವಂಶಕ್ಕೆ ಕೇಡು ತಮ್ಮದು, ಕುರುಕುಲ ವಂಶಕ್ಕೆ ಕೇಡು ತಮ್ಮದು. ಕೌರವ ಪಾಂಡವ ಸಮರವೇ ನಡೆಯುವುದು, ಸಮರವೇ ನಡೆಯುವುದು, ಸಮರವೇ ನಡೆಯುವುದು. ಪರಮಾತ್ಮ, ಏನೂ ತಿಳಿಯದಂತೆ ನಿಂತಿರುವೆಲ್ಲ. ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸತಕ್ಕ ಪ್ರಭುವೇ ನೀನಾಗಿದ್ದು ಈಗ ಸಂಧಿಯನ್ನು ಮಾಡಿಕೊಂಡು ಬರುವನೆಂದು ಹೊರಟಿರುವೆಯಲ್ಲ. ಆ ಕರ್ಣನ ಶಿರವನ್ನು ಈ ಭೂಮಿಗೆ ಕೆಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನರಿಯೆಯಾ? ಸಹೋದರಿ, ಸಂಧಿಯ ನೆಪದಿಂದ ದುರ್ಯೋಧನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಯುದ್ಧಕ್ಕೆ ಬೇಕಾದ ಸನಾಗ್ರಹಗಳನ್ನು ಸಿದ್ಧಪಡಿಸಿಕೊಳ್ಳಿ. ಆಗಬಹುದು ಪರಮಾತ್ಮ. ಭೀಮಾರ್ಜುನರೇ, ನಾನೇನೋ ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು. ಇನ್ನು ಮುಂದಿನ ಯೋಜನೆ ಏವ ಭಯಂಕರವಾದೈತು, ಘೋರವಾದ ಸಮರ. ಓಹೋ, ಇವರಿಬ್ಬರಿಗೂ ಸಹೋದರಿಯ ಉಪದೇಶವು ಚೆನ್ನಾಗಿಯೇ ನಡೆದಿರುವುದು. ಪರಮಾತ್ಮ, ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಎಂದಿಗೆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸುತ್ತಾ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು, ಸರ್ವಜ್ಞನೂ ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನಲ್ಲಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಇದು ನಿನಗರ್ಪಿತವಾಗಲಿ. ಪರಮಾತ್ಮ, ಮೊರೆ ಕೇಳಿ ನೀ ಬಾರೆಯ ಮೊರಾರಿ, ಭಕ್ತನ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮೊರಾರಿ, ಭಕ್ತನ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜ
ದರುಶನ ತಾರೆಯ ನೀರಜಲೋಚನ ದರುಶನ ತಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರಾರೆ ಭಕ್ತನ ಮೊರೆ ಹಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ವಿದುರ ಭಕ್ತವರಣ್ಯ. ಪರಮಾತ್ಮ ಮುಂದೆ ನನ್ನ ತಂದೆ ಪರಮಾತ್ಮ ರವಿಕಿರಣ ಬೀಳದ ಕೊಳದ ಶೋಭಾಯಮಾನದಂತೆಯೂ ಮಧುರವಿಲ್ಲದ ಮುದ್ದುಗದ ಪುಷ್ಪದಂತೆಯೂ ದೊರೆಯಿಲ್ಲದ ಅರಮನೆಯಂತೆಯೂ ಇದ್ದ ಈ ನನ್ನ ಕುಟೀರವು ಈ ನಿನ್ನ ಪಾದ ಸ್ಪರ್ಶದಿಂದ ಪಾವನವಾಯಿತು ಪರಮಾತ್ಮ, ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವಾಗಿರಲಿ. ಮಾರ್ಗಾಯಸದಿಂದ ಬಹಳ ದಣಿದು ಬಂದಿರುವೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡು. ಅಖಿಲಾಂಡೇಶ್ವರ ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ಹಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ರಾಜಸಭೆಗೆ ಹೋಗೋಣ ಎಂದು ಬಂದದ್ದು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಇಲ್ಲಿವರೆಗೂ ಸೆರೆತಂದಿದೆ ಎಂದರೆ ನೀನೇನು ಸಾಮಾನ್ಯನೇ? ಕೊಡವಿಯೋಳ್ ಭಕ್ತ ಶ್ರೀರಾಮಣಿ ನೀನು, ಕೊಡವಿಯೋಳ್ ಭಕ್ತ ಶ್ರೀರಾಮಣಿ ನೀನು, ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನ್ನು ಇಳಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನು ಇಳಿಸಿದೆ. ಎತ್ತ ಹೋದರು ಮನ ಎತ್ತಲೇ ಬರುವುದು. ಎತ್ತ ಹೋದರು ಮನ ಎತ್ತಲೇ ಬರುವುದು. ಶಕ್ತನೆಂದೆನಿಸಿದ ವಿದುರ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ, ಭಕ್ತನೇ ನಿನಗಿಂತ ಉತ್ತಮ ನಿರಿಪಾನೆ, ಭಕ್ತನೇ ನಿನಗಿಂತ ಉತ್ತಮ ನಿರಿಪಾನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಸತತವಾಗಿ ನನ್ನನ್ನೇ ಧ್ಯಾನ ಮಾಡುತ್ತಾ ಕಾಮ ಕ್ರೋಧಗಳಿಗೆ ಎದುರಾಗುವ ಆಹಾರಗಳನ್ನು ತ್ಯಜಿಸಿ ಕೇವಲ ಗೋಮಾತ್ರೆಯಿಂದ ಜೀವಿಸಿದ ನಿನ್ನ ಭಕ್ತಿಯನ್ನು ನಾನರಿಯೇನೆ. ಎಲ್ಲಿ ಮೊದಲು ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ ನಿನ್ನ ಹಸುವನ್ನು ನೀಗಿಸಲು ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ? ಏನು ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಭಕ್ತನಾದ ಕುಚಲನನು ತಂದ ಒಂದು ಇಡೀ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಶಬರಿಯು ಕಚ್ಚಿ ಆರಿಸಿಟ್ಟ ಹಣ್ಣುಗಳ ರುಚಿಯು ಈಗಲೂ ಮರೆಯುವಂತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಇವೆಲ್ಲದಕ್ಕಿಂತ ಮಿಗಿಲು ಎಂದು ಭಾವಿಸಿರುವೆನು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ವಿದುರ, ಪರಮಾತ್ಮ ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ ಇದ್ದ ಹಾಲನ್ನು ಇದೀಗ ತಾನೇ ನಿಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿ ಬಿಟ್ಟೆನು. ವಿದುರ, ನನಗೆ ಅರ್ಪಿತವಾದ ಮೇಲೆ ಆ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶಿರ ಉಳಿದಿರಬೇಕಲ್ಲ, ಎಲ್ಲಿ ಅದನ್ನೇ ಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ, ಹಾಗಾದರೆ ಅದನ್ನೇ ತಂದು ಕೊಡುತ್ತೇನೆ.
ಪರಮಾತ್ಮ ಸ್ವೀಕರಿಸು. ನೋಡಿದೆಯಾ ವಿದುರ, ತಂಬಿಗೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದುಳಿತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ವಿದುರ, ಪರಮಾತ್ಮ, ವಿದುರ ವಿದುರ ಭಕ್ತ ಶಿರೋಮಣಿ, ವಿದುರ ವಿದುರ ಭಕ್ತ ಶಿರೋಮಣಿ, ಅಮೃತ ಹರಿಯುವುದು ನೋಡಿದೆಯಾ, ಅಮೃತ ಹರಿಯುವುದು ನೋಡಿದೆಯಾ, ನಾ ಬಲ್ಲೆ ನಿನ್ನಯ ನಾಟಕವ, ನಾ ಬಲ್ಲೆ ನಿನ್ನಯ ನಾಟಕವ ವಿದುರ. ಕುಟೀರದಲ್ಲಿ ವಿದುರ, ವಿದುರ, ಪರ್ಣಕುಟೀರದಲ್ಲಿ ಕ್ಷೀರಸಾಗರ ಕಂಡೆ, ಪರ್ಣಕುಟೀರದಲ್ಲಿ ಕ್ಷೀರಸಾಗರ ಕಂಡೆ, ನಿನ್ನಯ ಭಕ್ತಿ ಮಹಿಮೆ ಅಪಾರ, ನಿನ್ನಯ ಭಕ್ತಿ ಮಹಿಮೆ ಅಪಾರ, ನಿನ್ನಯ ಭಕ್ತಿ ಮಹಿಮೆ ಅಪಾರ, ನಿನ್ನಯ ಭಕ್ತಿ ಮಹಿಮೆ ಅಪಾರ, ವಿದುರ ವಿದುರ ಭಕ್ತ ಶಿರೋಮಣಿ, ವಿದುರ ವಿದುರ ಭಕ್ತ ಶಿರೋಮಣಿ, ಅಮೃತ ಹರಿಯುವುದು ನೋಡಿದೆಯಾ, ಅಮೃತ ಹರಿಯುವುದು ನೋಡಿದೆಯಾ, ನಾ ಬಲ್ಲೆ ನಿನ್ನಯ ನಾಟಕವ, ನಾ ಬಲ್ಲೆ ನಿನ್ನಯ ನಾಟಕವ ವಿದುರ. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಆಲಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಆಶ್ಚರ್ಯ, ಪರಮಾಶ್ಚರ್ಯ. ಧನ್ಯನಾದೆ ಮುಕುಂದ, ಧನ್ಯನಾದೆ. ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ, ದಾನವ ಕುಲ ವಿನಾಶಿತಂ, ದಾನವ ಕುಲ ವಿನಾಶಿತಂ, ಸಾಗರಾಶಯನ ಸಾಗರಾಶಯನ, ಸಾಗರಾಶಯನ ಸಾಗರಾಶಯನ, ಮುರಳೀಧರ ಸುಧಾಕರ ಸಾಲಿಸೈ ಶ್ರೀಧರ.
ವಾಮನ ರೂಪದ ಬಲಿಗರ ನಿನ್ನ ನಾಮ ವಿಧೇಯ ಪಾಮನಗಳು ಕರುಣೆಯ ತೋರಿ ಪಾಮನಗಳು ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಶಯನ ಕ್ಷೀರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನ. ಪರಮಾತ್ಮ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಹುತಾತ್ಮನನ್ನಾಗಿ ಮಾಡಿದೆ. ನಿನ್ನನ್ನು ಮಗನಾಗಿ ಪಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೊರಟಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ವಿದುರ, ನಾನು ನಮ್ಮ ಸೋದರತೆಯಾದ ಕುಂತಿದೇವಿಯನ್ನು ಕಂಡು ನಾಳೆ ಆಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಮುಂದೆಂದು ಹಿಂದೆಂದು ನಡೆಯದ ಕೆಲವು ವಿಚಿತ್ರ ಪ್ರಸಂಗಗಳು ನಡೆಯುವುದು. ನೀನು ಸಹ ನೋಡುವಂತೆ. ಹಾಗೆ ಆಗಲಿ ಪರಮಾತ್ಮ. ನೀವಿದ್ದ ಸ್ಥಳದಲ್ಲಿ ವಿಚಿತ್ರ ಪ್ರಸಂಗವು ನಡೆಯಬಾರದೆ? ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರ ನಿಗಮ ಗೋಚರ ಬಲ್ಲವರಿಲ್ಲ ಜಗದ ದೀವರಳು ಬಲ್ಲವರಿಲ್ಲ ಜಗದ ಜೀವರಳು ಪವನಕ್ಕೆ ಸಿಲುಕಿದ ಪ್ರಾಂತಿಯ ಮನುಜರ ಪವನಕ್ಕೆ ಸಿಲುಕಿದ ಪ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿತ ಭವರೋಗ ವೈದ್ಯ ಪರಿಪಾಲಿತ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದಾತನು ನೀ ಜಗದ ಜೀವಾತ್ಮನು ನೀ